ಬ್ರಹ್ಮ ವಿಷ್ಣು ಮಹೇಶ್ವರರೇ ಈ ಸೃಷ್ಟಿಗೆ ಮೂಲ ಅನ್ನೋದು ಹಿಂದೂಗಳ ನಂಬಿಕೆ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ಸೃಷ್ಟಿಯನ್ನು ಸೃಷ್ಟಿಸಿದ್ರೆ ಶ್ರೀ ಮಹಾವಿಷ್ಣು ಈ ಸೃಷ್ಟಿಯನ್ನ ಮುನ್ನಡೆಸ್ತಿದ್ದಾನೆ. ಶಿವನು ಸೃಷ್ಟಿಯ ವಿನಾಶವನ್ನ ನೋಡಿಕೊಳ್ತಿದ್ದಾನೆ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ. ಈ ಸೃಷ್ಟಿಯಲ್ಲಿ ಕರ್ತ ಕ್ರಿಯಾ ಕರ್ಮಕ್ಕೆ ಮೂಲ ಈ ತ್ರಿಮೂರ್ತಿಗಳೇ. ಮೊದಲಿಗೆ ಈ ಸೃಷ್ಟಿ ಬರೀ ನೀರಿನಿಂದಲೇ ತುಂಬಿ ಹೋಗಿತ್ತು. ಒಮ್ಮೆ ಆ ನೀರಿನಿಂದ ಮಹಾ ತೇಜಸ್ಸೊಂದು ಹುಟ್ಟುತ್ತೆ. ಆ ತೇಜಸ್ಸಿನಿಂದ ಅರ್ಧ ಭಾಗದಲ್ಲಿ ತ್ರಿಶೂಲ, ಶಂಖ, ಢಮರುಗ ಧರಿಸಿ ಹಣೆಯಲ್ಲಿ ಅಗ್ನಿನೇತ್ರನಾಗಿ ಮೂರನೇ ಕಣ್ಣಿನಿಂದ ಪರಮೇಶ್ವರನ ಅವತಾರವಾಗುತ್ತೆ. ಇನ್ನುಳಿದ ಅರ್ಧ ತೇಜಸ್ಸಿನಿಂದ ಜಗಜ್ಜನನಿಯಾದ ಪಾರ್ವತಿ ದೇವಿಯು ಅವತಾರವನ್ನ ತಾಳುತ್ತಾರೆ. ಹೀಗಾಗಿ ಪಾರ್ವತಿ ಪರಮೇಶ್ವರರನ್ನ ಪ್ರಕೃತಿಯ ಮೊದಲ ಸ್ತ್ರೀ ಪುರುಷ ಎಂದು ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಇವರನ್ನ ನಾವು ಇಂದಿಗೂ ಆದಿ ದಂಪತಿಗಳು ಅಂತ ಕರೆಯುತ್ತೇವೆ. ಇವರ ಅನುಗ್ರಹದಿಂದಲೇ ವಿಷ್ಣು ಅವತಾರ ತಾಳುತ್ತಾನೆ. ಬಳಿಕ ವಿಷ್ಣುಮೂರ್ತಿಗೆ ಸಾಕ್ಷಾತ್ ಶಿವನೇ ರಾಕ್ಷಸರ ಸಂಹಾರಕ್ಕಾಗಿ ಸುದರ್ಶನ ಚಕ್ರ ನೀಡಿದ್ದಾನೆ ಎಂದು ಶಿವಪುರಾಣ ಹೇಳುತ್ತೆ. ಇನ್ನು ವಿಷ್ಣುವಿನ ಅವತಾರ ತಾಳಿದ ಮೇಲೆ ಶ್ರೀ ಮಹಾವಿಷ್ಣು ತನ್ನ ಶೇಷಶಯನದ ಮೇಲೆ ಸಾವಿರಾರು ವರ್ಷಗಳಿಂದ ಯೋಗ ನಿದ್ರೆಯಲ್ಲಿರ್ತಾರೆ. ಈ ಸಮಯದಲ್ಲಿ ವಿಷ್ಣುಮೂರ್ತಿಯ ನಾಭಿಕಮಲದಿಂದ ಬ್ರಹ್ಮದೇವ ಹುಟ್ಟಿಕೊಳ್ತಾರೆ. ಬ್ರಹ್ಮ ಇಡೀ ಜೀವಕುಲದ ಸೃಷ್ಟಿಕರ್ತ ಅಂತ ಕರೆಯುತ್ತಾರೆ. ಮನುಷ್ಯರ ಹಣೆ ಬರಹವನ್ನ ಬರೆಯೋದು ಸಹ ಬ್ರಹ್ಮದೇವರೇ ಅನ್ನೋದು ಎಲ್ಲರ ನಂಬಿಕೆ. ಬ್ರಹ್ಮಪುರಾಣದ ಪ್ರಕಾರ ಮೊದಲಿಗೆ ಬ್ರಹ್ಮದೇವರು ಹುಟ್ಟಿದ ಮೇಲೆ ಮನುಷ್ಯ, ರಾಕ್ಷಸ, ಜೀವಿಗಳು, ಹಗಲು ರಾತ್ರಿ, ಕಾಡು, ಬೆಟ್ಟ, ಗುಡ್ಡ ಹೀಗೆ ಅನೇಕ ಸೃಷ್ಟಿಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ. ನಂತರ ಬ್ರಹ್ಮದೇವರು ದೀರ್ಘವಾದ ಯೋಗ ನಿದ್ರೆಯಲ್ಲಿರಬೇಕಾದ್ರೆ ಬ್ರಹ್ಮದೇವರ ಅತೀತವಾದ ಶಕ್ತಿಯಿಂದ ಅನೇಕ ಶಕ್ತಿ ದೇವತೆಗಳು ಹುಟ್ಟಿಕೊಳ್ತಾರೆ. ಹೀಗೆ ಬ್ರಹ್ಮದೇವನ ಮುಖದಿಂದ ಸರಸ್ವತಿಯ ಜನನವಾಗುತ್ತೆ. ಸರಸ್ವತಿಯ ಜನನವಾದ ಮೇಲೆ ಬ್ರಹ್ಮನನ್ನ ನಾನು ಮಾಡಬೇಕಾದ ಕೆಲಸವೇನು ಎಂದು ಬ್ರಹ್ಮನಲ್ಲಿ ಸರಸ್ವತಿಯು ಕೇಳಿಕೊಳ್ತಾರೆ. ಆಗ ಬ್ರಹ್ಮ, ನೀನು ಯೋಗಿಗಳು, ಮುನಿಗಳು, ತಪಸ್ವಿಗಳ ನಾಲಿಗೆಯ ಮೇಲೆ ಇದ್ದು ಅವರು ಆಡುವ ಮಾತುಗಳು ವೇದಗಳು ಹಾಗೂ ಮಂತ್ರಗಳು ಆಗುವ ಹಾಗೆ ಮಾಡು ಎಂದು ಹೇಳ್ತಾರೆ. ಬಳಿಕ ಒಂದು ನದಿಯಾಗಿ ನೀನು ಸದಾ ಹರಿಯುತ್ತಿರು ಎಂದು ಹೇಳ್ತಾರೆ. ಕೊನೆಯದಾಗಿ ನನಗೆ ಪತ್ನಿಯಾಗಿ ನನಗೆ ಸೃಷ್ಟಿ ಮಾಡಲು ಬೇಕಾದ ಜ್ಞಾನವನ್ನ ನನಗೆ ಕೊಡು ಎಂದು ಬ್ರಹ್ಮದೇವರು ಸರಸ್ವತಿಯನ್ನ ಕೇಳ್ತಾರೆ. ಇದು ಬ್ರಹ್ಮ ಪುರಾಣದಲ್ಲಿ ಉಲ್ಲೇಖವಾಗಿರೋ ಕಥೆ. ಮತ್ಸ್ಯ ಪುರಾಣದಲ್ಲಿರೋ ಕಥೆಯ ಪ್ರಕಾರ ಸರಸ್ವತಿಯ ಜನನವಾದ ಮೇಲೆ ಆಕೆ ನೋಡೋದಕ್ಕೆ ಅತೀತವಾದ ಸೌಂದರ್ಯವತಿಯಾಗಿರ್ತಾರೆ. ಸರಸ್ವತಿ ದೇವಿಯನ್ನ ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವರೇ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿರ್ತಾರೆ. ಅಷ್ಟರ ಮಟ್ಟಿಗೆ ಸರಸ್ವತಿ ದೇವಿಯು ಸುಂದರವಾಗಿರ್ತಾರೆ. ಹೀಗೆ ಸರಸ್ವತಿ ದೇವಿಯ ಸೌಂದರ್ಯ ಹಾಗೂ ಆಕೆಯ ಮೋಹಕ್ಕೆ ಸೋತ ಬ್ರಹ್ಮದೇವ ತನ್ನ ಮಗಳಾದ ಸರಸ್ವತಿಯನ್ನೇ ಪ್ರೀತಿಸಲು ಶುರು ಮಾಡ್ತಾರೆ. ತನ್ನ ಪೂರ್ತಿ ದೃಷ್ಟಿಯನ್ನ ಸರಸ್ವತಿ ದೇವಿಯ ಮೇಲೆ ಬ್ರಹ್ಮ ಹರಿಸಲು ಆರಂಭಿಸ್ತಾರೆ. ಬ್ರಹ್ಮದೇವರ ವರ್ತನೆಯನ್ನ ಕಂಡ ಸರಸ್ವತಿಯು ಬ್ರಹ್ಮದೇವರ ಪ್ರೇಮದ ಉದ್ದೇಶ ಅರ್ಥವಾಗಿ ಬ್ರಹ್ಮನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಆದರೆ ಬ್ರಹ್ಮದೇವನಿಗೆ 5 ತಲೆಗಳಿದ್ದ ಕಾರಣ ಸರಸ್ವತಿಯು ಬ್ರಹ್ಮದೇವನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಸರಸ್ವತಿ ಎಲ್ಲೇ ಹೋಗಿ ಅಡಗಿ ಕೂತಿದ್ರು ಬ್ರಹ್ಮದೇವ ಆಕೆಯನ್ನ ಕಂಡು ಹಿಡಿದು ಬಿಡುತ್ತಿದ್ದ. ಸರಸ್ವತಿಯು ಯಾವುದೇ ದಿಕ್ಕಿಗೆ ಹೋದ್ರೂ ಬ್ರಹ್ಮದೇವ ಆತನ ತಲೆಯನ್ನ ಅದೇ ದಿಕ್ಕಿಗೆ ಕಳಿಸಿ ಸರಸ್ವತಿ ದೇವಿಯನ್ನ ಪತ್ತೆ ಹಚ್ಚಿ ಬಿಡುತ್ತಿದ್ದ. ಆಗ ಸರಸ್ವತಿ ದೇವಿಯು ಈ 4 ದಿಕ್ಕುಗಳನ್ನು ಬಿಟ್ಟು ಮೇಲಿನ ದಿಕ್ಕಿಗೆ ಹೋಗಿ ಅಡಗಿಕೊಳ್ತಾರೆ. ಆಗ ಬ್ರಹ್ಮದೇವರು ತಮ್ಮ 5ನೇ ತಲೆಯಿಂದ ಸರಸ್ವತಿಯನ್ನ ಕಂಡು ಹಿಡಿಯುತ್ತಾರೆ. ಇದರಿಂದ ಸರಸ್ವತಿಗೆ ಬೇರೆ ದಾರಿ ಕಾಣದೆ ಬ್ರಹ್ಮದೇವನನ್ನ ಮದುವೆಯಾಗಲು ಒಪ್ಪಿಕೊಳ್ತಾರೆ. ಬಳಿಕ ಬ್ರಹ್ಮ ಸರಸ್ವತಿ ಒಂದು ಸ್ಥಳಕ್ಕೆ ಹೋಗಿ 100 ವರ್ಷಗಳ ಕಾಲ ಪತಿ ಪತ್ನಿಗಳಾಗಿ ಜೀವಿಸ್ತಾರೆ. ಹೀಗೆ ಅವರಿಬ್ಬರ ಸಮ್ಮಿಲನದಿಂದ ಅವರಿಬ್ಬರಿಗೂ ಮನು ಎಂಬ ಮಗು ಜನನವಾಗುತ್ತೆ. ಬಳಿಕ ಮಾನವ ಕುಲದ ಸೃಷ್ಟಿಯಾಗುತ್ತೆ. ಈ ರೀತಿಯಾಗಿ ಬ್ರಹ್ಮದೇವ ತನ್ನ ಸ್ವಂತ ಮಗಳಾದ ಸರಸ್ವತಿಯನ್ನೇ ಮದುವೆಯಾಗ್ತಾರೆ. ಆದ್ರೆ ಇಲ್ಲಿ ಬ್ರಹ್ಮದೇವನ ಮುಖದಿಂದ ಸರಸ್ವತಿಯ ಜನನವಾಗಿದೆ ಎಂದು ಹೇಳಲಾಗಿದೆಯೇ ಹೊರತು ಬ್ರಹ್ಮನ ಹೆಂಡತಿಯ ಮೂಲಕ ಸರಸ್ವತಿಯ ಜನನವಾಗಿಲ್ಲ. ಹೀಗಾಗಿ ಸರಸ್ವತಿ ಬ್ರಹ್ಮದೇವನ ಪತ್ನಿಯೇ ಹೊರತು ಮಗಳಲ್ಲ. ಇದು ಬ್ರಹ್ಮ ಸರಸ್ವತಿಯರ ಕಥೆಯಾದ್ರೆ ಭೂಮಿಯ ಮೇಲೆ ಬ್ರಹ್ಮನನ್ನ ಯಾಕೆ ಪೂಜಿಸೋದಿಲ್ಲ ಹಾಗೂ ಭೂಮಿಯ ಮೇಲೆ ಬ್ರಹ್ಮನ ದೇವಾಲಯಗಳು ಯಾಕಿಲ್ಲ ಅನ್ನೋ ವಿಚಾರಕ್ಕೆ ಬಂದ್ರೆ ಇದಕ್ಕನುಗುಣವಾಗಿ ಪುರಾಣಗಳಲ್ಲಿ 2 ರೀತಿಯ ಕಥೆಗಳಿವೆ. ಮೊದಲನೆಯದಾಗಿ ಸೃಷ್ಟಿಯ ಕಲ್ಯಾಣಕ್ಕಾಗಿ ಬ್ರಹ್ಮದೇವ ಒಂದು ಯಜ್ಞವನ್ನ ಮಾಡಬೇಕಾಗಿ ಬರುತ್ತೆ. ಅದಕ್ಕೆ ಸೂಕ್ತವಾದ ಜಾಗವನ್ನ ಹುಡುಕೋದಕ್ಕೆ ಬ್ರಹ್ಮ ತನ್ನ ಕಮಲವನ್ನ ಭೂಮಿಗೆ ಬಿಡ್ತಾರೆ. ಆಗ ಆ ಕಮಲವು ರಾಜಸ್ಥಾನದ ಪುಷ್ಕರ ಅನ್ನೋ ಸ್ಥಳದಲ್ಲಿ ಬಂದು ಬೀಳುತ್ತೆ. ಆಗ ಆ ಸ್ಥಳದಲ್ಲಿ ಯಜ್ಞ ಮಾಡಲು ಬ್ರಹ್ಮದೇವರು ನಿರ್ಧರಿಸ್ತಾರೆ. ಆದ್ರೆ ಆ ಯಜ್ಞ ಪೂರ್ಣವಾಗಿ ಆ ಯಜ್ಞದಿಂದ ಫಲ ಸಿಗ್ಬೇಕು ಅಂದ್ರೆ ಆ ಜಾಗದಲ್ಲಿ ಒಂದು ಹೆಣ್ಣು ಇರಬೇಕು. ಆ ಹೆಣ್ಣು ಬ್ರಹ್ಮದೇವನ ಪತ್ನಿಯೇ ಆಗಿರ್ಬೇಕು ಅಂತಿರುತ್ತೆ. ಆದ್ರೆ ಬ್ರಹ್ಮದೇವನ ಪತ್ನಿಯಾದ ಸರಸ್ವತಿಯು ಯಜ್ಞ ಸ್ಥಳಕ್ಕೆ ಬರೋದು ತುಂಬಾ ತಡವಾಗುತ್ತೆ. ಜೊತೆಗೆ ಯಜ್ಞದ ಸಮಯವು ಮೀರಿ ಹೋಗ್ತಿರುತ್ತೆ. ಆ ಸಮಯಕ್ಕೆ ಬ್ರಹ್ಮ ಮತ್ತೊಂದು ಮದುವೆಯಾಗಿ ಯಜ್ಞವನ್ನ ಪೂರ್ಣಗೊಳಿಸ್ತಾನೆ. ಆ ಸಮಯಕ್ಕೆ ಅಲ್ಲಿಗೆ ಬಂದ ಸರಸ್ವತಿಯು ಬ್ರಹ್ಮ ಬೇರೊಂದು ಹೆಣ್ಣನ್ನ ಮದುವೆಯಾಗಿರೋದನ್ನ ಕಂಡು ಕೋಪಗೊಳ್ತಾಳೆ. ಆಗ ಸರಸ್ವತಿಯು ಬ್ರಹ್ಮನಿಗೆ
ಬ್ರಹ್ಮನಿಗೆ ಶಾಪವನ್ನ ಕೊಡ್ತಾರೆ. ನಿನ್ನನ್ನ ಈ ಲೋಕದಲ್ಲಿ ಯಾರು ಸಹ ಪೂಜಿಸೋದಿಲ್ಲ, ಯಾವ ಕಾರ್ಯಗಳಲ್ಲಿಯೂ ನೀನು ಮನುಕುಲಕ್ಕೆ ನೆನಪಾಗೋದಿಲ್ಲ ಎಂದು ಸರಸ್ವತಿಯು ಶಾಪವನ್ನ ಕೊಡ್ತಾರೆ. ಆದರೆ ಬ್ರಹ್ಮದೇವ ಮತ್ತೊಂದು ಮದುವೆಯಾಗಿದ್ದು ಲೋಕ ಕಲ್ಯಾಣಕ್ಕಾಗಿ ಎಂದು ತಿಳಿದಾಗ ಸರಸ್ವತಿಯು ನೀನು ಯಜ್ಞವನ್ನ ಮಾಡಿದ ಸ್ಥಳದಲ್ಲಿ ಮಾತ್ರ ನಿನ್ನ ಪೂಜಿಸಲಾಗುತ್ತೆ ಎಂದು ವರವನ್ನ ನೀಡುತ್ತಾರೆ. ಇದೇ ಕಾರಣಕ್ಕೆ ಇಂದಿಗೂ ಕೂಡ ರಾಜಸ್ಥಾನದ ಪುಷ್ಕರ ಎಂಬಲ್ಲಿ ಬ್ರಹ್ಮದೇವನನ್ನ ಪೂಜಿಸಲಾಗುತ್ತೆ. ಇದು ಪುರಾಣಗಳಲ್ಲಿ ಬರುವ ಒಂದು ಉಲ್ಲೇಖವಾದರೆ ಮತ್ತೊಂದು ಪುರಾಣದ ಪ್ರಕಾರ ಬ್ರಹ್ಮದೇವ ತನ್ನ ಸ್ವಂತ ಮಗಳಾದ ಸರಸ್ವತಿಯನ್ನೇ ಮದುವೆಯಾಗುವಂತಹ ವಿಚಾರವನ್ನ ತಿಳಿದಂತಹ ಪರಮಶಿವನು ಬ್ರಹ್ಮನ ಬಗ್ಗೆ ಕೋಪಗೊಳ್ತಾನೆ. ಬ್ರಹ್ಮದೇವ ತನ್ನ ಮಗಳನ್ನೇ ಮದುವೆಯಾಗಿದ್ದಲ್ಲಿ ಧರ್ಮ ವಿರುದ್ಧ ಕೃತ್ಯಕ್ಕೆ ಬ್ರಹ್ಮನಿಗೆ ಸಿಗುವ ಕರ್ಮವೆಂದ್ರೆ ಇನ್ನು ಮುಂದೆ ಯಾರು ಕೂಡ ಭೂಮಿಯ ಮೇಲೆ ಬ್ರಹ್ಮನನ್ನ ಪೂಜಿಸೋದಿಲ್ಲ ಎಂದು ಶಿವ ಬ್ರಹ್ಮನಿಗೆ ಶಾಪವನ್ನ ಕೊಡ್ತಾನೆ. ಈ ಕಾರಣದಿಂದಲೂ ಬ್ರಹ್ಮದೇವ ಸೃಷ್ಟಿಕರ್ತನೇ ಆಗಿದ್ರು ತಾನು ಮಾಡಿದ ತಪ್ಪಿನಿಂದ ಅವನನ್ನ ಭೂಮಿಯ ಮೇಲೆ ಯಾರು ಕೂಡ ಹೆಚ್ಚಾಗಿ ಪೂಜಿಸೋದಿಲ್ಲ ಎಂದು ಹೇಳಲಾಗುತ್ತೆ. ಇನ್ನು ಬ್ರಹ್ಮದೇವನಿಗೆ ಮೊದಲು 5 ತಲೆಗಳಿದ್ದು ಸರಸ್ವತಿಯನ್ನ ಮದುವೆಯಾಗಲು ಇಚ್ಛಿಸಿದ ಬ್ರಹ್ಮದೇವ ತನ್ನ ಪೂರ್ತಿ ದೃಷ್ಟಿಯನ್ನ ಸರಸ್ವತಿಯ ಮೇಲೆ ಹರಿಸ್ತಾರೆ. ಸರಸ್ವತಿಯು ಯಾವ ದಿಕ್ಕಿಗೆ ಹೋದ್ರೂ ಆ ದಿಕ್ಕಿಗೆ ತನ್ನ ಒಂದೊಂದು ತಲೆಯನ್ನ ಕಳುಹಿಸಿ ಸರಸ್ವತಿಯನ್ನ ಬ್ರಹ್ಮ ಕಂಡು ಹಿಡಿತಾರೆ. ಬ್ರಹ್ಮನಿಂದ ತಪ್ಪಿಸಿಕೊಳ್ಳಲು ಸರಸ್ವತಿಯು ಶಿವನ ಹತ್ತಿರ ಓಡಿ ಹೋಗ್ತಾರೆ. ಅಲ್ಲಿಗೆ ಬಂದ ಬ್ರಹ್ಮನನ್ನ ಕಂಡ ಪರಮಶಿವನು ಬ್ರಹ್ಮನ ಮನಸ್ಸಿನಲ್ಲಿದ್ದ ಉದ್ದೇಶವನ್ನ ಅರಿತು ನೀನು ಮಾಡುತ್ತಿರುವ ಕೃತ್ಯ ಸರಿಯಲ್ಲ ಎಂದು ಬ್ರಹ್ಮನಿಗೆ ತಿಳಿ ಹೇಳ್ತಾರೆ. ಶಿವನ ವಿರುದ್ಧವಾಗಿ ಬ್ರಹ್ಮನ 5ನೇ ತಲೆಯು ವಾದವನ್ನ ಮಾಡಲು ಶುರು ಮಾಡುತ್ತೆ. ಆಗ ಕೋಪಗೊಂಡ ಪರಮಶಿವನು ಬ್ರಹ್ಮದೇವನ 5ನೇ ತಲೆಯನ್ನ ತೆಗೆದು ಬಿಡ್ತಾನೆ. ಅಂದಿನಿಂದ ಬ್ರಹ್ಮದೇವನು 5 ತಲೆಗಳ ಬದಲಾಗಿ 4 ತಲೆಗಳನ್ನ ಹೊಂದಿದ್ದಾನೆ ಎಂದು ಸಹ ಹೇಳಲಾಗುತ್ತೆ. ಆದರೆ ಶಿವಪುರಾಣದ ಪ್ರಕಾರ ಬೇರೆ ಕಥೆಯೇ ಇದೆ. ಒಮ್ಮೆ ಬ್ರಹ್ಮ ವಿಷ್ಣುವಿನ ಮಧ್ಯೆ ಅವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅನ್ನೋ ವಿಚಾರಕ್ಕೆ ವಾಗ್ವಾದ ಏರ್ಪಟ್ಟು ಈ ವಿಚಾರ ಶಿವನವರೆಗೆ ತಲುಪುತ್ತೆ. ಈ ವೇಳೆ ಶಿವ ಒಂದು ಪರೀಕ್ಷೆಯನ್ನ ಇಡ್ತಾರೆ. ನಾನು ಲಿಂಗರೂಪದಲ್ಲಿದ್ದು ಯಾರು ಇದರ ಮೊದಲು ಮತ್ತು ಕೊನೆಯನ್ನ ತಲುಪುತ್ತಾರೋ ಅವರೇ ಶ್ರೇಷ್ಠ ಎಂದು ಶಿವ ಹೇಳ್ತಾರೆ. ಈ ಪರೀಕ್ಷೆಗೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಸಿದ್ಧರಾಗ್ತಾರೆ. ಶಿವ ಹೇಳಿದಂತೆ ಒಂದು ಲಿಂಗ ರೂಪವನ್ನ ತಾಳುತ್ತಾರೆ. ಇದು ಆತ್ಮಲಿಂಗವಾಗಿದ್ದು ಇದರ ಮೊದಲು ಮತ್ತು ಕೊನೆಯನ್ನು ಹುಡುಕೋದಕ್ಕೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಒಂದೊಂದು ಕಡೆ ತೆರಳುತ್ತಾರೆ. ಬ್ರಹ್ಮದೇವ ಹಂಸ ರೂಪ ತಾಳಿ ಲಿಂಗದ ಮೇಲ್ಭಾಗವನ್ನು ನೋಡೋದಕ್ಕೆ ಹಾರಿ ಹೋಗ್ತಾರೆ. ಇತ್ತ ಶ್ರೀ ಮಹಾವಿಷ್ಣು ವರಾಹ ರೂಪ ಧರಿಸಿ ಭೂಮಿಯನ್ನ ಅಗೆಯುತ್ತಾ ಲಿಂಗದ ತಳಭಾಗವನ್ನು ತಲುಪುವುದಕ್ಕೆ ಹೊರಟು ಹೋಗ್ತಾರೆ. ಎಷ್ಟು ವರ್ಷಗಳಾದ್ರೂ ಎಷ್ಟು ಯುಗಗಳು ಕಳೆದ್ರೂ ಶಿವಲಿಂಗದ ಮೊದಲು ಮತ್ತು ಕೊನೆಯನ್ನ ತಲುಪೋದಕ್ಕೆ ಇವರಿಬ್ಬರಿಂದಲೂ ಸಾಧ್ಯವಾಗೋದಿಲ್ಲ. ಇದನ್ನ ಗಮನಿಸಿದ ಶ್ರೀ ಮಹಾವಿಷ್ಣು ಸೋಲನ್ನ ಒಪ್ಪಿಕೊಳ್ತಾರೆ. ಆದರೆ ಸೃಷ್ಟಿಕರ್ತನಾದ ನಾನು ಸೋಲನ ಹೇಗೆ ಒಪ್ಪಿಕೊಳ್ಳೋದು ಅಂತ ಬ್ರಹ್ಮದೇವ ನಾನು ಲಿಂಗದ ಮೇಲ್ಭಾಗವನ್ನ ದರ್ಶನ ಮಾಡಿ ಬಂದಿದ್ದೇನೆ ಎಂದು ಸುಳ್ಳು ಹೇಳ್ತಾರೆ. ಆದರೆ ಲಯಕರ್ತನಾದ ಶಿವನ ಮುಂದೆ ಈ ಸುಳ್ಳು ನಡೆಯೋದಿಲ್ಲ. ಅಲ್ಲದೆ ತನ್ನನ್ನೇ ಮೋಸ ಮಾಡಲು ಮುಂದಾದ ಬ್ರಹ್ಮದೇವನ ಅಹಂಕಾರವನ್ನು ನೋಡಿ ಶಿವ ಆತನ 3ನೇ ಕಣ್ಣನ್ನ ತೆರೆದು ಬ್ರಹ್ಮದೇವನ 5ನೇ ತಲೆಯನ್ನ ಭಸ್ಮ ಮಾಡ್ತಾರೆ. ಸೃಷ್ಟಿಗೆ ಆದರ್ಶವಾಗಬೇಕಿದ್ದ ಬ್ರಹ್ಮ ಸುಳ್ಳು ಹೇಳಿದ್ದು ಕಲಿಯುಗದಲ್ಲಿ ಬ್ರಹ್ಮ ಪೂಜೆಗೆ ಅರ್ಹನಲ್ಲ ಎಂದು ಶಿವ ಶಾಪವನ್ನ ಕೊಡ್ತಾರೆ. ಹೀಗೆ ಶಪಿಸಿದ ಕ್ಷಣವೇ ಬ್ರಹ್ಮ ಮತ್ತು ವಿಷ್ಣು ಮೂರ್ತಿಯಲ್ಲಿ ಯಾರು ಶ್ರೇಷ್ಠ ಅನ್ನೋ ಅಹಂಕಾರ ಆ ಕ್ಷಣವೇ ಉಡುಗಿ ಹೋಗುತ್ತೆ. ಇದೇ ಕಾರಣಕ್ಕೆ ಭೂಮಿಯ ಮೇಲೆ ಇವತ್ತಿಗೂ ಬ್ರಹ್ಮನ ದೇವಾಲಯಗಳು ಎಲ್ಲೂ ಕಾಣೋದಿಲ್ಲ ಎಂದು ಹೇಳಲಾಗುತ್ತೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಈ ವಿಡಿಯೋ ಇನ್ನಷ್ಟು ಜನಕ್ಕೆ ಉಪಯೋಗವಾಗೋದಕ್ಕೆ ಶೇರ್ ಮಾಡಿ ಹಾಗೂ ಡೆವೋಷನಲ್ ಟುಡೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.